ನಿನ್ನೆ ಬಂದದ್ದು ಪ್ರತಿ ತಿಂಗಳು ನಾವು ಕೊಡ್ತೀವಿ ಅಂತ ಹೇಳಿಲ್ಲ. ಗುತ್ತಿಗೆದಾರರಿಗೆ ಕೆಲಸ ಮಾಡಿದ ತಕ್ಷಣ ದುಡ್ಡು ಬರ್ತದ? 6 ತಿಂಗಳು, ವರ್ಷ, 2 ವರ್ಷ, 4 ವರ್ಷ ತನಕ ಮಾತಾಡಿದ್ದಾರೆ. ಈಗ ನೋಡಿ 4 ತಿಂಗಳು ಎಲ್ಲ ಎಲ್ಲೂ ಕೂಡ ಡಿಲೇ ಆಗೋ ಸಂದರ್ಭ ಇಲ್ಲ. ಅವ್ರು ಹೇಳಿದ್ದಾರೆ, ಹೇಳಿರ್ತಕ್ಕಂಥದ್ರ ಬಗ್ಗೆ ನನಗೆ ಸಂಶಯ ಇದೆ. ಅವರು ಆ ರೀತಿ ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ನಿನ್ನೆನೂ ಕೂಡ ಹಣ ಎಲ್ಲರಿಗೂ ಬಟವಾಡೆ ಆಗಿದೆಯಲ್ಲ. ನೀವು ಯಾರನ್ನ ಫಲಾನುಭವಿಗಳನ್ನ ಯಾರನ್ನಾದ್ರೂ ನೀವು ಇಲ್ಲ ಬಿಡಿ ಅದನ್ನ ಯಾಕೆ ಇದು ಮಾಡ್ತೀರಿ? ಯಾವುದೋ ಕಾರಣಕ್ಕೂ ಕೂಡ ಪ್ರತಿ ತಿಂಗಳು ಪ್ರತಿಯೊಬ್ಬರಿಗೂ ಕೂಡ ವಿತರಣೆ ಆಗುವ ರೀತಿಯಲ್ಲಿ ಕ್ರಮ ಇಡ್ತಾರೆ. ಸಚಿವ ಸಂಪುಟದ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಿದೆ. ಶಾಸಕ ತನ್ವೀರ್ ಸೇಠ್ ಅವರು ಕೂಡ ಹೇಳಿದ್ದಾರೆ, ಅನೇಕ ಹಿರಿಯ ಸಚಿವರಿಗೆ ಹಾಗೂ ಯಾರು ಕೆಲಸ ಮಾಡಿಲ್ಲ ಅಂತ ಸಚಿವರಿಗೆ ಕೊಟ್ಟು ಹೊಸ ಸಚಿವನ ತೆಗೆದುಕೊಳ್ಳೋ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಅದನ್ನೆಲ್ಲ ಯಾರು ತೀರ್ಮಾನ ಮಾಡೋರು? ತನ್ವೀರ್ ಸೇಠ್ ಮಾಡ್ತಾರಾ, ನಾನು ಮಾಡ್ತೀನ? ಯಾರು ಮಾಡ್ತಾರೆ? ಮಾಡೋರು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ನಲ್ಲಿ ಅವರು ಯಾವ ಸಂದರ್ಭದಲ್ಲಿ ತೀರ್ಮಾನ ಮಾಡಿದ್ರೆ ಪಕ್ಷಕ್ಕೆ ಜನರಿಗೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ಭಾವನೆ ಅವ್ರಿಗೆ ಬರ್ತದೆ, ಆಗ ತೀರ್ಮಾನ. ರಾಜಕಾರಣ ಅಂತಕ್ಕಂಥದ್ದು ನಿಂತ ನೀರಲ್ಲ, ಅದು ಯಾವಾಗಲೂ ಕೂಡ ಚಲನಶೀಲತೆ ಇರ್ತಕ್ಕಂಥದ್ದು. ಈಗ ನಮ್ಮಲ್ಲಿ ಶರೀರದಲ್ಲಿ ರಕ್ತ ಹರಿತಾ ಇರ್ತದೆ, ಅದು ನಿಂತೋದ್ರೆ ಏನಾಗ್ತದೆ? ಹಾಗೇನೆ ಪ್ರಕೃತಿ ನಿಯಮನೇ ಆ ರೀತಿ ಇರ್ತದೆ. ಎಲ್ಲನೂ ಕೂಡ ಚಲನಶೀಲತೆ ಇರುತ್ತದೆ. ಆದಾಗ ಮಾತ್ರ ಅದಕ್ಕೆ ಅರ್ಥ ಇರುತ್ತೆ ಹೊರತು ಯಾವುದೇ ಪ್ರತಿಕ್ರಿಯೆ, ಯಾವುದೇ ಆಗು ಹೋಗುಗಳಿಗೆ ಯಾವತ್ತೂ ಚಲನಶೀಲತೆನೇ ಕಾರಣ ಇರ್ತದೆ. ನಾನು ಹೇಳಿದ್ನಲ್ಲಪ್ಪ ಮೊದಲೇನೆ, ನಾಯಕತ್ವ ಬದಲಾವಣೆ ಇರ್ಬೋದು, CM ಬದಲಾವಣೆ ಇರ್ಬೋದು, ಮಂತ್ರಿ ಬದಲಾವಣೆ ಇರ್ಬೋದು, ಆಮೇಲೆ ಜಿಲ್ಲಾ ಅಧ್ಯಕ್ಷಗಳು ಬದಲಾವಣೆ ಇರ್ಬೋದು, ಮತ್ತು ರಾಜ್ಯದ ಅಧ್ಯಕ್ಷ ಬದಲಾವಣೆ ಇರ್ಬೋದು. ಎಲ್ಲನೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ತೀರ್ಮಾನ ಅಂತಿಮ. ಅದರಲ್ಲಿ ಯಾರ್ದು ಏನೇ ಇದ್ರೂ ಕೂಡ ಅದೆಲ್ಲ ವೈಯಕ್ತಿಕ ಅನಿಸಿಕೆಗಳು ಅಷ್ಟೇ. ನಾವೆಲ್ಲ ಸಾಲ ಸೌಲಭ್ಯ ಕೊಡ್ತಾ ಇದೀವಲ್ಲ. ಹೊಸದಾಗಿ ಬಂದಿದ್ಯಾ ಮಳೆ? ನಿರಂತರವಾಗಿ ಪ್ರತಿ ವರ್ಷ ಬರ್ತಾನೆ ಇರ್ತದೆ. ಆಯ್ತಪ್ಪ, ಕೊಡ್ತೀವಲ್ಲ. ನೋಡಿ, ಎಲ್ಲೆಲ್ಲಿ ಗಮನಕ್ಕೆ ಬರ್ತದೆ ಅಲ್ಲೆಲ್ಲವೂ ಕೂಡ ನಾವು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕಂತ ಮನಸ್ಥಿತಿನೂ ಇದೆ, ನಾವು ಪ್ರಯತ್ನನೂ ಮಾಡ್ತಾ ಇದ್ದೀವಿ. ಆದರೆ ಕೆಲವು ಕಾನೂನುಗಳ ತೊಂದರೆ ಏನಿದೆ ಅಂದರೆ, ಕಾನೂನಲ್ಲಿರ್ತಕ್ಕಂಥ ಲೋಪಗಳ ಹಿನ್ನೆಲೆಯಲ್ಲಿ ಕೆಲವು ಬಾರಿ ಕೋರ್ಟ್ಗಳಲ್ಲಿ ಅದ್ರ ಬಗ್ಗೆ ತಡೆಯಾಜ್ಞೆ ಬರ್ತಕ್ಕಂಥದ್ದು, ಈ ರೀತಿ ಪ್ರಕರಣಗಳು ನಡೀತಾ ಇದ್ದಾವೆ. ಇದನ್ನೆಲ್ಲ ನಾನು ಕೂಡ ಈ ರೀತಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ, ಹಣ ವಸೂಲಾತಿಯಿಂದ ಹಿಡಿದು ಅವರಿಗೆ ಒಂದು ಕ್ರಿಮಿನಲ್ ಅಪರಾಧದ ಮೇಲೂ ಕೂಡ ಶಿಕ್ಷೆ ಆಗಬೇಕು ಅಂತೇಳಿ ಹಲವಾರು ತಿದ್ದುಪಡಿಗಳನ್ನು ವಿಧಾನಸಭೆ ವಿಧಾನ ಪರಿಷತ್ತಿನಲ್ಲಿ ಮಂಜೂರು ಮಾಡಿ ಈಗಾಗಲೇ ಗೌರವಾನ್ವಿತ ರಾಜ್ಯಪಾಲರಿಗೆ ತಲುಪಿಸಿದ್ದೇವೆ. ರಾಜ್ಯಪಾಲರು ಕೆಲವು ಕ್ಲಾರಿಫಿಕೇಷನ್ಸ್ಗಳನ್ನು, ವಿವರಗಳನ್ನು ಕೇಳಿದ್ದಾರೆ. ಆ ವಿವರಗಳನ್ನು ಕೂಡ ತಲುಪಿಸ್ತಾ ಇದ್ದೇವೆ. ಆ ಹಿನ್ನೆಲೆಯಲ್ಲಿ ಆ ಹೊಸ ತಿದ್ದುಪಡಿಗಳು ಬಂದರೆ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಈ ರೀತಿಯ ದುರುಪಯೋಗ, ಸಾರ್ವಜನಿಕ ಹಣ ಯಾರೇ ದುರುಪಯೋಗ ಮಾಡಿದರೂ ಕೂಡ ಅದನ್ನು ಬಹಳ ಕಟ್ಟುನಿಟ್ಟಿನ ಶಿಕ್ಷೆಯನ್ನು ಕೊಡ್ತಕ್ಕಂಥದ್ದು, ಹಣವನ್ನು ವಸೂಲಾತಿ ಮಾಡ್ತಕ್ಕಂಥದ್ದು, ಯಾರೆಲ್ಲ ಹಣ ದುರುಪಯೋಗ ಮಾಡ್ತಾರೆ ಅವರ ಆಸ್ತಿನೂ ಕೂಡ ಮುಟ್ಟುಗೋಲು ಹಾಕೊಳ್ತಕ್ಕಂಥ ಪ್ರಕ್ರಿಯೆಗಳನ್ನು ಮಾಡ್ತಾರೆ. ಯುದ್ಧದ ಕ್ರೆಡಿಟ್ ವಾರ್ ಶುರುವಾಗಿದೆ. ರೈಲ್ವೆ ಟಿಕೆಟ್ ನಲ್ಲೂ ಸಹ ಒಂದು ಆಪರೇಷನ್ ಸಿಂಧೂರನ್ನು ಮುದ್ರಿಸುವಂತ ಕೆಲಸವನ್ನು ಕೇಂದ್ರ ಮಾಡಿದೆ. ನೋಡಿ, ಕೇಂದ್ರ ಮಾಡಿದೆ ಅಂದ್ರೆ ನನ್ನ ಕೇಳಿದ್ರೆ ನಾನೇನು ಉತ್ತರ ಹೇಳಬೇಕು? ನಾನು ಅದನ್ನ ಟೀಕೆ ಮಾಡಕ್ ಹೋಗೋದಿಲ್ಲ. ಅಲ್ಲ, ಟೀಕೆ ಮಾಡಕ್ ಹೋಗೋದಿಲ್ಲ. ಏನೆಲ್ಲ ಅವರ ನೋಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರೆಲ್ಲ ಚುನಾಯಿತ ಸರ್ಕಾರಗಳಿರ್ತವೆ ಅವರ ವಿವೇಚನೆಗೆ ಬಿಟ್ಟಂತ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.